ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನೊಬ್ನೇ ಜಗದ್ಗುರು, ಅವನ್ ನಮ್ಮನ್ ಕೈ ಹಿಡಿಬೇಕು ಅಷ್ಟೆ. ಆ ನವರಾತ್ರಿಯ 9 ದಿನದಲ್ಲೂ ನಾವು ತಿಳ್ಕೊಂಡಿದ್ದೊಂದೇ, ದೇವಿ ನಮ್ಮೊಳಗಿದ್ದಾಳೆ, ಅವಳು ಇನ್ನೆಲ್ಲೋ ಹೊರಗಿಲ್ಲ. ಅವಳು ಹೆಜ್ಜೆ ಹೆಜ್ಜೆಗೆ ಹಂತ ಹಂತವಾಗಿ ಹೇಗೆ ಬೆಳೀತಾಳೆ ಅನ್ನೋದನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಂಡ್ವಿ. ಹಾಗೇನೆ ಕೊನೇ ದಿನ, ಅದ್ರಲ್ಲೂ ನವಮಿ ದಿನ ಆಕೆ ಶಂಖ ಚಕ್ರ ಗದಾ ಪದ್ಮವನ್ನ ಧರಿಸಿದ್ದಾಳೆ. ಮಹಾವಿಷ್ಣುವು ಅಷ್ಟೇ ಶಂಖ ಚಕ್ರ ಗದಾ ಪದ್ಮವನ್ನ ಹಿಡಿದಿದ್ದಾನೆ. ಆ ಶಂಖ ಚಕ್ರ ಗದಾ ಪದ್ಮ ಏನಿದೆ ಅದು ಧರ್ಮ, ಅರ್ಥ, ಕಾಮ, ಮೋಕ್ಷದ ಸಂಕೇತವಾಗಿದೆ. ಆ ಅಂದ್ರೆ ನಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವುದೇ ಬೇಕು ಅಂದ್ರೂ ಶರಣಾಗತಿ ಒಂದೇ. ಇವತ್ತು ನುಡಿಮುತ್ತಲ್ಲಿ ಹೇಳ್ತಾ ಇದ್ದೆ, ಆ ಜಾತಕ ನೋಡೋದು, ವಾಸ್ತು ನೋಡೋದು ಎಲ್ಲಾ ಮನುಷ್ಯರೇ ಮಾಡ್ಬಿಟ್ರೆ ದೇವ್ರಿಗೆ ಏನ್ ಕೆಲ್ಸ ಅಲ್ವಾ? ಹಾಗಾಗಿ ಭಗವಂತ ಯಾವಾಗ ನಮ್ ಕೈ ಹಿಡಿತಾನೆ ಅಂದ್ರೆ, ಅಥವಾ ನಮ್ಮ ಫಲಾಫಲಗಳು ಏನಿದೆ ಅದು ನಾವು ಮಾಡುವ ಕೆಲ್ಸದ ಮೇಲೆ ಇರುತ್ತೆ ವಿನಃ ರಾಶಿ ಅಥವಾ ನಕ್ಷತ್ರದ ಮೇಲೆ ಖಂಡಿತ ಇರೋದಿಲ್ಲ. ಅಂದ್ರೆ ಜಾತಕ ನಂಬಾರ್ದ, ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ನಿಮ್ಮ ಕರ್ಮ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಉದಾಹರಣೆ, ಬೇವಿನ ಬೀಜವನ್ನ ಬಿತ್ಬಿಟ್ಟು ಮಾವಿನ ಹಣ್ಣು ಕೊಡ್ಲಿಲ್ಲ ಅಂತ ದೂಷಿಸೋದು ಎಷ್ಟ್ರ ಮಟ್ಟಿಗೆ ಸರಿ ಅಲ್ವಾ? ಹಾಗಾಗಿ ಮಾವು ಬೇಕು ಅಂತ ನಾವ್ ಇಷ್ಟಪಡ್ತೀವಿ ಅಂದಾಗ ಮಾವಿನ ವಾಟೆನೇ ನೆಡ್ಬೇಕು ಅಲ್ವಾ? ಹಾಗೇನೆ ನಮ್ಮ ಜೀವನದಲ್ಲಿ ಒಳ್ಳೇದಾಗ್ಬೇಕು ಅಂದಾಗ ಮೊದಲು ನಾವು ಧರ್ಮ ಮಾರ್ಗದಲ್ಲಿ ನಡಿಬೇಕು, ನಾವು ಒಳ್ಳೆಯವರಾಗಿರ್ಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲೂ ಒಳ್ಳೇದಾಗೋದಿಕ್ಕೆ ಸಾಧ್ಯ. ನಾವು ಒಬ್ರಿಗೆ ಸ್ಮೈಲ್ ಮಾಡಿದ್ರೇನೆ ಬೇರೆಯವ್ರು ಸ್ಮೈಲ್ ಮಾಡೋದು. ನಾವು ದಿನಾ ಸಿಟ್ಟು ಮಾಡ್ಕೊಳ್ತಾ ಇದ್ದಿದ್ದು, ನೋಡ್ರಿ ನನ್ನ ನೋಡಿದ್ರೆ ಯಾರು ಸ್ಮೈಲೇ ಮಾಡಲ್ಲ ಅಂದ್ರೆ ಅರ್ಥ ಏನಿದೆ? ಫಸ್ಟ್ ವಿ ಹ್ಯಾವ್ ಟು ಸ್ಮೈಲ್. ಹಾಗೇನೆ ಇನ್ನು ಭಗವದ್ಗೀತೆಗೆ ಬರೋದಾದ್ರೆ, ಭಗವದ್ಗೀತೆಯಂತಹ ಇನ್ನೊಂದು ಮಾನಸಿಕ ಚಿಕಿತ್ಸೆ ಇರುವಂತಹ ಶ್ಲೋಕವಾಗ್ಲಿ ಅಧ್ಯಯನವಾಗ್ಲಿ ಇರೋದಿಕ್ಕೆ ಸಾಧ್ಯವೇ ಇಲ್ಲ. ರಥ ಅಂದ್ರೇನೆ ನಮ್ಮ ದೇಹ, ಅದಕ್ಕೆ ಕಟ್ಟಿರುವ ಬಿಳಿ ಶ್ವೇತಗಳು ಇಂದ್ರಿಯಗಳು. ಹಾಗೆ ಆ ಕುಸಿದು ಹೋದ ಅರ್ಜುನ ನಮ್ಮ ಮನಸ್ಸು ಹಾಗೂ ಭಗವಂತನಿಗೆ ಶರಣಾದಾಗ ಮಾತ್ರ, ಭಗವಂತ ಇದ್ದಾಗ ಮಾತ್ರ ನಮ್ಮ ದೇಹಕ್ಕೆ ಬೆಲೆ. ಏಕೆಂದ್ರೆ ಈಗ ಭಗವಂತ ನಮ್ ದೇಹದಲ್ಲಿದ್ದಾನೆ. ಸೌಮ್ಯ ಅವರೇ ಊಟ ಆಯ್ತಾ? ಸೌಮ್ಯ ತಿಂಡಿ ಆಯ್ತಾ? ಸೌಮ್ಯ ಕ್ಲಾಸ್ ತಗೊಂಡ್ರ? ಸೌಮ್ಯ ನುಡಿ ಮುತ್ ಚೆನ್ನಾಗಿತ್ತು ಅಲ್ವಾ? ಎಷ್ಟೊಂದು ಹೆಸರು ಸೌಮ್ಯ ಅಥವಾ ನಿರುಪಮ, ಭಾರತಿ, ಪೂರ್ಣಿಮಾ. ಈ ಹೆಸರು ನನ್ನ ದೇಹಕ್ಕೆ ಬಂತ ಅಂತ ನಾವೇನಾದ್ರೂ ನೋಡೋದಾದ್ರೆ, ಉದಾಹರಣೆಗೆ ಒಂದು ಚೀಲ ಇರುತ್ತೆ. ಆ ಚೀಲಕ್ಕೆ ಬಂಗಾರ ತುಂಬಿದಾಗ ಆ ಚೀಲಕ್ಕೆ ಬೆಲೆ ಅಲ್ವಾ? ಬಂಗಾರ ತುಂಬಿದಾಗ ಚೀಲಕ್ಕೆ ಬೆಲೆ ಬರುತ್ತೆ. ಅದೇ ಆ ಚೀಲ ಹರಿದು ಬಂಗಾರ ಏನಾದ್ರು ಸೋರ್ ಹೋದ್ರೆ ಆ ಚೀಲಕ್ಕೆ ಬೆಲೆ ಇದೆಯಾ? ಇಲ್ಲ. ಏನ್ ಮಾಡ್ತಾರೆ? ಬೇರೆ ಚೀಲ ತಗೊಂಡ್ಬರ್ತಾರೆ. ಹಾಗೇನೆ ಭಗವಂತ ನಮ್ಮ ದೇಹ ಅನ್ನುವ ಚೀಲದಲ್ಲಿ ಅವನು ಬಂಗಾರವಾಗಿ ಕೂತಿದ್ದಾನೆ. ಹಾಗಾಗಿ ನಮ್ಮ ದೇಹಕ್ಕೆ ಬೆಲೆ. ಅವನೇನಾದ್ರೂ ಒಂದು ಚೂರು ಹರಿದು ಹೋದ ಅಂದ ತಕ್ಷಣ ಸೌಮ್ಯನ ದೇಹ ತಗೊಂಬಂದ್ರ ಅಂತ ಯಾರು ಕೇಳೋದಿಲ್ಲ. ಬಾಡಿ ತಂದ್ರ, ಬಾಡಿ ಸುಟ್ರ, ಬಾಡಿ ಯಾವಾಗ ಸುಡ್ತಾರಂತೆ. ಅಂದ್ರೆ ಒಂದು ಕ್ಷಣದಲ್ಲಿ ಸೌಮ್ಯ ಆದಂತಹ ದೇಹ ಬಾಡಿ ಆಗೋಗ್ಬಿಡ್ತು ಅಲ್ವಾ? ಇದು ಕಟು ಸತ್ಯ. ಬಟ್ ವಿ ಹ್ಯಾವ್ ಟು ಡೈಜೆಸ್ಟ್. ಅದೇ ಭಗವದ್ಗೀತೆ ಹೇಳ್ಕೊಡ್ತಾ ಹೋಗೋದು. ಅಂದ್ರೆ ನಮ್ಮ ದೇಹದಲ್ಲಿ ಬಂಗಾರದಂತಹ ಭಗವಂತನ ಆತ್ಮ ಸ್ವರೂಪ ಇರೋದ್ರಿಂದ ನಮ್ಮ ದೇಹಕ್ಕೆ ಬೆಲೆ. ಅವನೇನಾದ್ರೂ ಕೋಪ ಮಾಡ್ಕೊಂಡು ಹೋದ ಅಂದ್ರೆ ಬಾಡಿ ಆಗೋಗ್ಬಿಡ್ತೀವಿ ಅಲ್ವಾ? ಯಾರಾದ್ರೂ ಹೋಗ್ಬಿಟ್ಟು ಸೌಮ್ಯ ಅವ್ರು ನೀವಾಗ ಸುಡ್ತಾರಂತ ಅಂತ ಕೇಳ್ತಾರಾ? ಇಲ್ಲ. ಬಾಡಿ ಯಾವಾಗ ಸುಡ್ತಾರಂತ್ರಿ? ಯಾವಾಗ ಉಳಿದಿದ್ ಕಾರ್ಯ ಎಲ್ಲ ಮಾಡ್ತಾರಂತೆ. ಎಷ್ಟು ಒಂದು ಕ್ಷಣದಲ್ಲಿ ಭಗವಂತ ನಮ್ಮ ದೇಹವನ್ನ ಪವಿತ್ರಗೊಳಿಸ್ತಾನೆ. ಅಟ್ ದ ಸೇಮ್ ಟೈಮ್
ನಮ್ಮನ್ನ ಮುಟ್ಟೋದಕ್ಕೂ ಸಹ ಜನ ಹೆದರೋ ಹಾಗೆ ಮಾಡ್ಬಿಡ್ತಾನೆ. ಇಲ್ಲೂ ಅದೇ ಆಗಿರೋದು. 20 ಶ್ಲೋಕದಲ್ಲಿ ನಮ್ಮ ದೇಹದ ಬಗ್ಗೆ ಅಥವಾ ನಮ್ಮ ಮನಸ್ಸಿನ ಚಿಂತನೆ ಬಗ್ಗೆ ತಿಳ್ಕೊಂಡ್ವಿ. 21ನೇ ಶ್ಲೋಕದ ಅರ್ಥವನ್ನು ಸಹ ನಾವು ತಿಳ್ಕೊಂಡ್ವಿ. 21ನೇ ಶ್ಲೋಕದಲ್ಲಿ ಇಲ್ಲಿ ಅರ್ಜುನನ ಅಹಂ ತೋರಿಸ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೆಚ್ಯುತ. ನನ್ನ ಈ ರಥವನ್ನ ತೆಗೆದುಕೊಂಡು ಹೋಗಿ ಸೇನೆಗಳ ಮಧ್ಯೆ ನಿಲ್ಲಿಸು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಭಗವಂತ ಇದ್ದಾನೆ ಅನ್ನುವ ಆತ್ಮ ಸಾಕ್ಷಾತ್ಕಾರ ನಮಗೆ ಎಷ್ಟು ಬೇಕೋ, ಅಲ್ಲಿ ನಾನು ಅನ್ನುವ ಅಹಂಕಾರ ಆಗ್ಲಿ ಮಮಕಾರ ಆಗ್ಲಿ ಇರಬಾರ್ದು. ನನ್ನ ಮನೆ, ನನ್ನ ಮಕ್ಕಳು, ಆ ನನ್ನದು ಅಲ್ವಾ? ಇಲ್ಲಿ ಅರ್ಜುನ ಅದೇ ಹೇಳ್ತಾ ಇರೋದು. ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ. ನಮ್ಮ ರಥವನ್ನ ತೆಗೆದುಕೊಂಡು ಹೋಗಿ ನಿಲ್ಸು ಅಂತ ಅವನು ಹೇಳ್ತಾನೆ ಇಲ್ಲ. ಅಲ್ಲೆಲ್ಲಾರು ನಮ್ಮ ಅಂತ ಬಂತ? ಇಲ್ಲ. ಅವನು ಹೇಳ್ತಿರೋದೇನೋ, ರಥವನ್ನ ತಗೊಂಡೋಗಿ ನಿಲ್ಸು, ನನ್ ರಥ ತಗೊಂಡೋಗಿ ನಿಲ್ಸು. ಅಂದ್ರೆ ಇಲ್ಲಿ ಅವನ ಅಹಂಕಾರವನ್ನ ಅಥವಾ ಮಮಕಾರವನ್ನ ತೋರಿಸ್ತಾ ಇದೆ. ಅಹಂಕಾರ ನಮ್ಮ ಜೀವನದಲ್ಲಿ ಎಷ್ಟು ಡ್ಯಾಮೇಜ್ ಅನ್ನ ಮಾಡುತ್ತೋ, ಮಮಕಾರನು ಅಷ್ಟೇ ಡ್ಯಾಮೇಜ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ನು ಹೇಳ್ಬೋದಿತ್ತಲ್ವಾ, ನಮ್ಮ ರಥವನ್ನ ತಗೊಂಡೋಗಿ ನಿಲ್ಸು. ಯಾಕೆಂದ್ರೆ ಅರ್ಜುನ ಕೃಷ್ಣ ಯಾವಾಗ ಶಂಖವನ್ನ ಊದಿದ್ನೋ ತಕ್ಷಣ ಅರ್ಜುನ ಶಂಖವನ್ನ ಊದುದ. ಯಾಕೆ ಅಂದ್ರೆ ಭಗವಂತ ನನ್ನೊಟ್ಟಿಗಿದ್ದಾನೆ ಅನ್ನೋ ಧೈರ್ಯದ ಮೇಲೆ. ಹಾಗೇನೆ ಇಲ್ಲಿ ಅವನಿಗೆ ಎಲ್ಲೋ ಒಂದು ಕಡೆ ಏನಾಯ್ತು, ಮಮಕಾರದ ಮಾಯೆ ಆವರಿಸ್ತು. ನಮ್ಮೆಲ್ಲರಿಗೂ ಆವರಿಸಿದೆ ಅಲ್ಲ, ಅದೇ ರೀತಿ ಅವನಿಗೂ ಆವರಿಸ್ತು. ತಕ್ಷಣ ಅವನು ಹೇಳ್ತಾ ಇದ್ದಾನೆ, ನನ್ನ ರಥವನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸು. ಅಲ್ಲಿ ನನ್ನ ಅಂತ ಎಲ್ಲಿ ಬಂತೋ ತಕ್ಷಣ ಭಗವಂತ ಅವನಿಗೆ ಉಳಿದಂತಹ ಎಲ್ಲ ಇದೇನಂತಾರೆ, ಉಪ್ಪು ಹುಳಿ ಖಾರ ಎಲ್ಲ ಹೇಗೆ ಸಾರಿಗೆ ಹಾಕ್ತಿವಿ, ಹಾಗೆ ಅವನ ಮನಸ್ಸಿನಲ್ಲೂ ಸಹ ಅಷ್ಟೇ ನನ್ನದು, ನನ್ನ ಚಿಕ್ಕಮ್ಮ, ನನ್ನ ದೊಡ್ಡಪ್ಪ, ನನ್ನ ಗುರುಗಳು. ಅಂದ್ರೆ ಇಲ್ಲಿ ಏನನ್ನ ತೋರಿಸ್ತಿದೆ ಅಂತ ಅಂದ್ರೆ, ನಾನು ಅನ್ನುವ ಅಹಂಕಾರ ಅಥವಾ ಮಮಕಾರ ಎರಡೂ ಸಹ ಒಳ್ಳೆಯದಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಇನ್ನು 22ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ಯಾವದೇತಾನ್ ನಿರೀಕ್ಷೇಹಂ ಯುದ್ಧೋ ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋಧರ್ಮ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಅಂದ್ರೆ ಅವನಿಗೆ ಇನ್ನೂ ಇದೆ ನಾನು ನನ್ನದು ಅನ್ನೋದು. ಹಾಗಾಗಿ ಇಲ್ಲಿ ಸೇನೆಯೋರುಭಯೋರ್ ಮಧ್ಯೆ ಅಂದ್ರೆ ಸೇನೆಗಳ ಮಧ್ಯೆ 2 ರಥವನ್ನ ಮಾಡಿದ ನಂತರ, ಅಂದ್ರೆ ಸ್ಥಾಪಿಸಿದ ನಂತರ ಅಚ್ಯುತ ಅಂತ ಹೇಳ್ತಾ ಇದ್ದಾನೆ. ಅಚ್ಯುತ ಅಂದ್ರೆ ಚ್ಯುತಿ ಇಲ್ಲದೆ ಇರೋನು, ಅವನಿಗೆ ಯಾವುದೇ ರೀತಿಯಾದಂತಹ ಚ್ಯುತಿ ಇಲ್ಲ. ಯಾವತ್ ಅಂದ್ರೆ ಎಲ್ಲಿಯವರೆಗೆ, ಏತಾನ್ ಈ ಎಲ್ಲ ನೋಡಬಹುದು, ಅಹಂ ನಾನು ಅನ್ನೋದು ಬಂದ್ಬಿಡ್ತು ಅವನಿಗೆ, ಅಹಂಕಾರ ಬಂದ್ಬಿಡ್ತು. ಯುದ್ಧೋ ಕಾಮಾನ್ ಅಂದ್ರೆ ಯುದ್ಧ ಮಾಡಲು ಅಪೇಕ್ಷಿಸುವವನು. ಹಾಗೇನೆ ಅವಸ್ಥಿತಾನ್ ಅಂದ್ರೆ ಯುದ್ಧ ಭೂಮಿಯ ವ್ಯೂಹದಲ್ಲಿ. ಕೈರ್ ಅಂದ್ರೆ ಯಾರೊಂದಿಗೆ, ಮಯ ಅಂದ್ರೆ ನನ್ನಿಂದ, ಸಹ ಅಂದ್ರೆ ಕೂಡ, ಯುದ್ಧೋ ವ್ಯಾನ್ ಅಂತ ಅಂದ್ರೆ ಯುದ್ಧ ಮಾಡಬೇಕು, ಅಸ್ಮಿನ್ ಅಂದ್ರೆ ಈ ರಣ ಸಮುದ್ಯಮೆ ಕದನದ ಪ್ರಯತ್ನದಲ್ಲಿ. ಇಲ್ಲಿ ಅವನು 2 ಯುದ್ಧಗಳ ಅಂದ್ರೆ ಧರ್ಮ ಅಧರ್ಮ ಎರಡರ ಮಧ್ಯೆ ಅಂತ ನಾವು ತೆಗೆದುಕೊಂಡಾಗ, ಅವನು 2ರ ಮಧ್ಯೆ ರಥವನ್ನ ತೆಗೆದುಕೊಂಡು ಹೋಗು, ನಿಲ್ಲಿಸು ನನ್ನ ರಥವನ್ನ ಅಂತ ತಕ್ಷಣ ಕೃಷ್ಣ ಯಾವ ಮೂಲೆಯಲ್ಲಿ ಬೇಕಾದ್ರೂ ತಗೊಂಡು ಹೋಗಿ ನಿಲ್ಲಿಸ್ಬೋದಿತ್ತು ಅಲ್ವಾ? ಏನು ಈಗ ಉದಾಹರಣೆ ಬೆಂಗಳೂರು ಅಂತ ತಗೊಳ್ಳೋಣ, ಯಾಕಂದ್ರೆ ಮೈಸೂರಿನವ್ರು ಕಮ್ಮಿ ಇದೀವಿ, ಬೆಂಗಳೂರಿನವ್ರು ಜಾಸ್ತಿ ಇದ್ದೀರಾ ಅನ್ಕೊಂತೀನಿ. ಬೆಂಗಳೂರಿಗೆ ತಗೊಂಡೋಗಿ ನಿಲ್ಸಿ ಅಂದ್ರೆ ಕೆಂಗೇರಿನೂ ಬೆಂಗಳೂರೇ, ಯಲಹಂಕನೂ ಬೆಂಗಳೂರೇ ಅಲ್ವಾ?
ಆದ್ರೆ ಮೆಜೆಸ್ಟಿಕ್‌ನ ಸೆಂಟರ್ ಅಂತ ಹೇಳ್ತೀವಿ ಅಲ್ವಾ? ಹಾಗೇನೆ ಇಲ್ಲೂ ಸಹ ಅಷ್ಟೇ ಅವನು ಆ ರಥವನ್ನ ಎಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಸಿದ್ನಪ್ಪ ಅಂತ ಅಂದ್ರೆ ಮೇನ್ ಬಸ್ ಸ್ಟಾಪ್ ಹೇಗೆ ಮೆಜೆಸ್ಟಿಕ್ ಅಂತ ಹೇಳ್ತೀವಿ ಅಥವಾ ಮೈಸೂರು ಬಸ್ ಸ್ಟ್ಯಾಂಡ್ ಅಂತ ಹೇಗೆ ನಾವು ಮೈಸೂರಲ್ಲಿ ಮೇನ್ ಅಂತ ಹೇಳ್ತೀವಿ ಅಲ್ಲಿ ಮಧ್ಯದಲ್ಲಿ ತಗೊಂಡೋಗಿ ನಿಲ್ಲಿಸ್ತಾನೆ. ಯಾಕೆ ಅಂದ್ರೆ ಅಲ್ಲಿ ಭೀಷ್ಮ ಅಥವಾ ಕೃಪಾಚಾರ್ಯರು ಎಲ್ಲರೂ ಇರುವಂತಹ ಮಧ್ಯ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾನೆ. ಅಲ್ಲಿ ಅರ್ಜುನನಿಗೆ ಏನಾಗತ್ತೆ, ಮೊದ್ಲು ಗೊತ್ತಿರ್ಲಿಲ್ವಾ ಅಂತ ನಾವೇನಾದ್ರೂ ನೋಡೋದಾದ್ರೆ, ಅವನಿಗೆ ಯುದ್ಧ ಮಾಡೋದಕ್ಕಿಂತ ಮುಂಚೆನೆ ಗೊತ್ತಿತ್ತಲ್ವಾ? ಯಾರ್ಯಾರು ಯುದ್ಧ ಮಾಡ್ತಾ ಇದ್ದಾರೆ, ಯಾರು ನನ್ನ ಪರದಲ್ಲಿದ್ದಾರೆ, ಯಾರು ಬೇರೆಯವ್ರ ಪರದಲ್ಲಿದ್ದಾರೆ, ಗೊತ್ತಿತ್ತೋ ಗೊತ್ತಿರ್ಲಿಲ್ವೋ? ಗೊತ್ತಿತ್ತು. ಅವನಿಗೆ ಪ್ರತಿಯೊಂದು ಗೊತ್ತಿದ್ರೂ ಸಹ ಅವನು ಹೇಳ್ತಾನೆ, ನನ್ನ ರಥವನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸು. ನಿಮಗೆ ಎಲ್ಲಿ ನೀವು ಪಾಠಕ್ ಹೋಗ್ತೀರಾ ಅಥವಾ ಎಲ್ಲಿ ಶಾಪಿಂಗಿಗೆ ಹೋಗ್ತೀರಾ ಅಥವಾ ಯಾವ ಮದ್ವೆಗೆ ಹೋಗ್ತೀರಾ ಅಂದಾಗ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಹುಡುಗನ್ ಕಡೆಯವ್ರು ಇವ್ರು, ಹುಡುಗಿ ಕಡೆಯವ್ರು ಇವ್ರು. ಎಲ್ಲ ಗೊತ್ತಿದ್ದೇ ನಾವು ಹೋಗ್ತೀವಿ ಅಂತ ಅಂದಾಗ, ಇಲ್ಲಿ ಅವನು ನನ್ನ ರಥವನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸು. ಯಾರ್ಯಾರು ಯುದ್ಧ ಮಾಡ್ತಿದ್ದಾರೆ ನಾನ್ ನೋಡ್ಬೇಕು ಅಂತಂದ್ರೆ ಅರ್ಥ ಏನು? ಅರ್ಥ ಒಂದೇ, ಅವನಿಗೆ ಅಹಂಕಾರ ಜಾಸ್ತಿ ಆಗಿದೆ ಅಂತ. ಅಥವಾ ಮಮಕಾರ ಜಾಸ್ತಿ ಆಗಿದೆ. ಹಾಗಾಗಿ ಅವನಿಲ್ಲಿ ಹೇಳ್ತಾ ಇದ್ದಾರೆ, ಯಾರ್ಯಾರು ಯಾವದೇತಾನ್ ನಿರೀಕ್ಷೇಹಂ ಅಂದ್ರೆ ನಮ್ಮ ದೇಹದಲ್ಲೂ ಅಷ್ಟೇ ನಾವು ನಮ್ಮ ಚಿಂತನ ಮಂಥನವನ್ನ ಮಾಡ್ಬೇಕು. ಅಥವಾ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂದಾಗ ಅಯ್ಯೋ ನನ್ ಗಂಡ ಇದ್ದಾನೆ, ಅಯ್ಯೋ ನನ್ನ ಮಗಳಿದ್ದಾಳೆ, ಅಯ್ಯೋ ನಮ್ಮತ್ತೆ, ಅಯ್ಯೋ ನಮ್ಮವ ಅಲ್ವಾ? ಪ್ರತಿಯೊಂದನು ಅಯ್ಯೋ ಕೆಲವೊಮ್ಮೆ ಏನಾಗತ್ತೆ ಅದು ತಪ್ಪು ಅಂತ ಗೊತ್ತಿದ್ರುನು ನಮ್ಮವ್ರು, ನನ್ನದು ಅನ್ನೋ ಒಂದು ಮಮಕಾರ ಹೇಗೆ ಇರುತ್ತೋ ಹಾಗೆ ಇಲ್ಲಿ ಅರ್ಜುನನಿಗೂ ಸಹ ಮಮಕಾರ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಯಾವಾಗ ಅವನು ಧರ್ಮ ಮಾರ್ಗದಿಂದ ಹೊರಟನೋ ಅಂದ್ರೆ ಅಧರ್ಮಕ್ಕೆ ಹೋಗಿಲ್ಲ ಅವನು. ಅಂದ್ರೆ ಪಾಂಡವರ ಪಕ್ಷದಲ್ಲಿ ಇದ್ದಂತಹ ಅರ್ಜುನ ಹೀಗೆ ಎರಡರ ಮಧ್ಯೆ ತೆಗೆದುಕೊಂಡು ಹೋಗಿ ರಥವನ್ನ ನಿಲ್ಲಿಸು ಅಂತ ಹೇಳಿದ ತಕ್ಷಣ ಅವನೇನ್ ಮಾಡ್ದ, ಪಾಂಡವರು ಅಂದ ತಕ್ಷಣ ಧರ್ಮ ಅಂತ ನಾವ್ ಅನ್ಕೊಂತೀವಿ, ಯುಧಿಷ್ಠಿರ ಅಂದ ತಕ್ಷಣ ಧರ್ಮ ಅಂತ ಹೇಳ್ತೀವಿ. ಆ ಧರ್ಮವನ್ನು ಬಿಟ್ಟು ಹೋದ ತಕ್ಷಣ ಮಧ್ಯದಲ್ಲಿ ನಿಂತಿದ್ದಾನೆ. ಅಧರ್ಮಕ್ಕೆ ಹೋಗಿಲ್ಲ. ಹಂಗಂತ ಅವನೇನ್ ಕೌರವರ ಪಕ್ಷಕ್ಕೆ ಹೋಗಿಲ್ಲ. ಆದ್ರೆ ಅವನು ಧರ್ಮ ಹಾಗೂ ಅಧರ್ಮದ ಮಧ್ಯದಲ್ಲಿ ನಿಂತಿದ್ದಾನೆ. ಅವನು ಧರ್ಮ ಪಕ್ಷದಲ್ಲೂ ಇಲ್ಲ, ಅಧರ್ಮ ಪಕ್ಷದಲ್ಲೂ ಇಲ್ಲ. ನಾವು ಅಷ್ಟೇ ಕೆಲವೊಂದ್ಸಲ ಏನಾಗ್ತೀವಿ, ಯಾವುದು ತಪ್ಪು ಯಾವುದು ಸರಿ ಅಂತ ಗೊತ್ತಿಲ್ಲದೆ ನಾವು ಎಲ್ಲವುದರ ಮಧ್ಯೆ ನಿಂತಾಗ ಅಂದ್ರೆ ನಿರ್ಲಿಪ್ತ ಅಂತ ಹೇಳ್ತಾ ಹೋಗ್ತಾರೆ. ಆ ನಿರ್ಲಿಪ್ತವಾಗಿ ನಿಂತಾಗ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗ್ತಾ ಹೋಗತ್ತೆ. ಕೆಲವೊಮ್ಮೆ ಹೇಳ್ತಾ ಹೋಗ್ತಾರೆ, ನನ್ನ ಚಪ್ಪಲಿಯನ್ನ ಹಾಕೊಂಡ್ ನಡಿ ಆಗ ನಿನಗೆ ಗೊತ್ತಾಗತ್ತೆ ಅಂತ. ಅದ್ರ ಅರ್ಥ ಏನು? ಅವ್ರ ಚಪ್ಪಲಿ ಹಾಕೊಂಡ್ ನಡಿ, ಚಿಕ್ಕದಿದೆಯೋ ದೊಡ್ಡದಿದೆಯೋ ಅಂತ ಅಲ್ಲ, ಅವರ ಜಾಗದಲ್ಲಿ ನಿಂತು ಯೋಚಿಸು ಅಂತ. ಹಾಗೇನೆ ಇಲ್ಲಿ ಅರ್ಜುನನ ಮನಸ್ಸು, ನಮ್ಮ ಮನಸ್ಸೇನಾಗಿದೆ ಮಧ್ಯದಲ್ಲಿ ಹೋಗಿದೆ. ಭಗವಂತನನ್ನ ಮರ್ತ್ ಬಿಟ್ಟಿದೀವಿ. ಅಂದ್ರೆ ನಮ್ಮ ದೇಹದಲ್ಲಿ ಭಗವಂತ ಇದ್ರೇನೆ ನಾವು ಅನ್ನೋದನ್ನ ಮರೆತು ನಾವು ನಿಂತಿದೀವಿ. ಧರ್ಮ ಮಾರ್ಗಕ್ಕೆ ಹೋಗ್ಬೇಕಾ ಅಧರ್ಮ ಮಾರ್ಗಕ್ಕೆ ಹೋಗ್ಬೇಕಾ ಗೊತ್ತಿಲ್ಲ. ನಾನು ಅನ್ನುವ ಮಮಕಾರ ನಮ್ಮಲ್ಲೂ ಸಹ ಅರ್ಜುನನ ಹಾಗೆ ಆವರಿಸಿದೆ. ಯೋತ್ಸಮಾನಾವಪಿ ಯೋತ್ಸಮಾನಾನವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾತೃರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ಅಲ್ಲಿ ಹೋದ ತಕ್ಷಣ ಯೋತ್ಸಮಾನನ ಯುದ್ಧ ಮಾಡುವವನು ಅಪೇಕ್ಷೆ ಅಂದ್ರೆ ನೋಡ್ಬೇಕು. ನಾನು, ಅಹಂ ಅಂದ್ರೆ ನಾನು, ಮೇ ಅಂದ್ರೆ ಎ ಅಂದ್ರೆ ಯಾವ, ವಿತೆ ಅಂದ್ರೆ ಅವನು, ಅತ್ರ ಅಂದ್ರೆ ಅಲ್ಲಿ, ಸಮಾಗತಃ ಸೇರಿದ್ದಾರೆ. ಧಾತೃರಾಷ್ಟ್ರಸ್ಯ ಧಾತೃರಾಷ್ಟ್ರನ ಧೃತರಾಷ್ಟ್ರನ ಮಗನಿಗಾಗಿ ದುರ್ಬುದ್ಧಿಯಾದವನಿಗೆ ಯುದ್ಧೇ ಪ್ರಿಯ ಚಿಕೀರ್ಷವಃ ಅಂದ್ರೆ ಯುದ್ಧದಲ್ಲಿ ಹಿತವಾಗಿರುವವರು ಯಾರು ಅಂತ ನಾನು ನೋಡ್ಬೇಕು.
ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾನೆ. ಅವನಿಗೆ ಗೊತ್ತಿದೆ ಇದು ಧರ್ಮ ನಾವು ಅದು ಅಧರ್ಮ ಅಂತ. ಆದ್ರೂ ಸಹ ಅವನು ನಾನು ಅನ್ನುವ ಅಹಂಕಾರ ಅವನಲ್ಲಿ ಸೇರಿರುವುದರಿಂದ, ಇಲ್ಲಿ ಅಹಂಕಾರ, ಮಮಕಾರ ಎರಡೂ ಇಟ್ಕೋಬಹುದು. ಇಟ್ಕೊಂಡ ತಕ್ಷಣ ಅವನು ಹೇಳ್ತಾ ಇದ್ದಾನೆ, ಯಾರ್ಯಾರು ಯುದ್ಧ ಮಾಡ್ತಾರೆ ಅವನ ಪರವಾಗಿ ನಾನ್ ನೋಡ್ಬೇಕು. ಯಾಕೆ? ಯುದ್ಧ ಮಾಡೋದಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ವಾ? ಗೊತ್ತಿದ್ದರೂ ಸಹ ನಾನು ಅನ್ನುವ ಮಾಯೆ ಆವರಿಸಿರುವುದರಿಂದ ಅವನಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಭಗವಂತನ್ ಬಿಟ್ಟಿದ್ದೀನಾ, ಭಗವಂತನ ಇಟ್ಕೊಂಡಿದ್ದೀನಾ, ಒಂದೂ ಸಹ ಅವನಿಗೆ ತಿಳಿಯದಾಗಿದೆ. ನಾವು ಅಷ್ಟೇ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದೀವಾ? ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದೀವಾ? ಅಥವಾ ಯಾವುದು ಸರಿ, ಯಾವುದು ತಪ್ಪು? ನಾನ್ ಮಾಡ್ತಾ ಇರೋ ಕೆಲ್ಸ ಸರಿ ಇದ್ಯಾ? ಕೆಲ್ಸ ಸರಿ ಇಲ್ವಾ? ವಿ ಡೋಂಟ್ ನೋ ಎನಿಥಿಂಗ್. ಹಾಗೇನೆ ಇಲ್ಲೂ ಸಹ ಅರ್ಜುನನಿಗೆ ಎಲ್ಲ ತಿಳಿದಿದ್ದರೂ ತಿಳಿಯದ ಹಾಗೆ ಅವ್ರು ಯಾರಂತ ನೋಡ್ಬೇಕು ಅನ್ನೋ ಒಂದು ಹಠ ಮಾಡ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಮಧ್ಯ ತೆಗೆದುಕೊಂಡು ಹೋಗಿದ್ದಾನೆ ಕೃಷ್ಣ. ತೆಗೆದುಕೊಂಡು ಹೋದ ತಕ್ಷಣ ಅಲ್ಲಿ ಸಂಜಯ ಎಲ್ಲ ಹೇಳ್ತಾ ಇದ್ದಾನಲ್ಲ, CCTV ತರ, ಆ ತರ ಅವನ್ ಹೇಳ್ತಾನೆ ಸಂಜಯ ಉವಾಚ ಏವ ಮುಕ್ತೋ ಹೃಷಿಕೇಶಃ ಗುಢಾಕೇಶೇನ ಭಾರತ ಸೇನಯೋರುಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮಂ. ಏಕೆಂದ್ರೆ ಧೃತರಾಷ್ಟ್ರನಿಗೆ ಗೊತ್ತಾಗ್ಬೇಕಲ್ಲ ಏನಾಗ್ತಿದೆ ಏನಾಗ್ತಿಲ್ಲ ಅಂತ. ಹಾಗಾಗಿ ಸಂಜಯ ಹೇಳ್ತಾ ಇದ್ದಾನೆ. ಅಂದ್ರೆ ಸಂಜಯ ಅಂದ್ರೆ ನಾವಾಗ್ಲೇ ಹೇಳಿದ್ವಿ, ನಮ್ಮ ಜೀವನದಲ್ಲಿ ಸಂಜಯನಾಗಿ ನಾವು ನಮ್ಮ ಭಗವದ್ಗೀತೆಯನ್ನ ಸ್ವೀಕಾರ ಮಾಡ್ಬೇಕು. ಆಗ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗತ್ತೆ. ಹಾಗೇನೆ ಏವ ಮುಕ್ತೋ ಹೃಷಿಕೇಶಃ, ಏವಾತ್ ಮುಕ್ತೋ ಅಂತ ಬರುತ್ತೆ. ಇದು ವಿಭಜನೆ ಮಾಡಿದಾಗ ಅಂದ್ರೆ ಹೀಗೆ ಹೇಳಲ್ಪಟ್ಟವನು ಅಂದ್ರೆ ಯಾರ್ಯಾರು ಯುದ್ಧ ಮಾಡ್ತಿದ್ದಾರೆ, ಯಾರಿದ್ದಾರೆ ಯಾರಿಲ್ಲ ಎಲ್ಲ ನೋಡ್ಬೇಕು ನಾನು ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಹಾಗಾಗಿ ಹೃಷಿಕೇಶಃ, ಮತ್ತೆ ಇಲ್ಲಿ ಯಾವ ಪದವನ್ನ ಉಪಯೋಗಿಸ್ತಾ ಇದ್ದಾರೆ? ಹೃಷಿಕೇಶ ಅನ್ನೋ ಪದವನ್ನ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಹತೋಟಿನಲ್ಲಿ ಇಟ್ಕೋಬೇಕು ಅಂದ್ರೆ ಕೇವಲ ಅದು ಭಗವಂತನಿಂದ ಮಾತ್ರ ಸಾಧ್ಯ. ಆ ಹೃಷಿಕೇಶ ಗುಡಾಕೇಶೇನ ಭಾರತ. ಗುಡಾಕೇಶ ಯಾರು? ಹೃಷಿಕೇಶ ಏನೋ ಕೃಷ್ಣ ಅಪ್ಪ. ಗುಡಾಕೇಶ ಅಂತ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ? ಗುಡಾಕೇಶ ಅಂದ್ರೆ ಅರ್ಜುನ ಅಂತ ಹೇಳ್ತಾರೆ. ಅರ್ಜುನನಿಗೆ ಗುಡಾಕೇಶ ಅಂತ ಹೇಳ್ತಾರೆ. ಯಾಕೆ ಗುಡಾಕೇಶ ಅಂತಾರೆ? ಬೇರೆ ಏನೋ ಹೆಸರು ಹೇಳ್ಬೋದಿತ್ತಲ್ಲ, ಧನಂಜಯ ಅನ್ಬೋದಿತ್ತಲ್ವಾ ಅಂತ ನೋಡಿದ್ರೆ, ಅವನ ಮನಸ್ಸು ಸಮಸ್ಯೆಗಳ ಗೂಡಾಗಿದೆ. ನಮ್ಮ ಮನಸ್ಸು ಅಷ್ಟೇ ಅಲ್ವಾ, ಸಮಸ್ಯೆಗಳು ಗೂಡಾಗಿದೆ. ಹಾಗೆ ಅವನ ತಲೆ ಅಥವಾ ಅವನ ಮನಸ್ಸೇನಿದೆ ಅದು ಸಮಸ್ಯೆಗಳ ಗೂಡಾಗಿದೆ. ಹಾಗಾಗಿ ಇಲ್ಲಿ ಭಾರತ ಅಂತ ಹೇಳ್ತಿದ್ದಾರೆ. ಭಾರತ ಅಂದ್ರೆ ಭಾ ಅಂದ್ರೆ ಬೆಳಕು, ರಥ ಅಂದ್ರೆ ರಥವಾಗಿದೆ. ರಥ ಅಲ್ಲ, ರಥ. ಯಾಕೆ ಅಂತ ಅಂದ್ರೆ ಇಲ್ಲಿ ಭಾರತ ಅಂತ ಸಣ್ಣ ತಾನೇ ಇರೋದು, ಅದ್ರ ಉತ್ತರವಾಗಿ ಅಂದ್ರೆ ಮೀನಿಂಗ್ ಆಗಿ ತಗೊಂಡಾಗ ರಥ ಅಂತ ಆಗುತ್ತೆ. ಅಂದ್ರೆ ಬೆಳಕಿನ ರಥವಾಗಿರುವ ಭಾರತದಲ್ಲಿ ನಾವಿದ್ದೀವಿ. ಹಾಗಾಗಿ ನಾವೆಲ್ಲರೂ ಪುಣ್ಯವಂತರೆ. ಆದ್ರೆ ಇಲ್ಲಿ ಭಾರತ ಅಂತ ಇಲ್ಲಿ ಹೇಳ್ತಾ ಇರೋದು ಧೃತರಾಷ್ಟ್ರನಿಗೆ. ಯಾಕೆ ಅಂದ್ರೆ ಅವನಿಗೂ ಸಹ ತಿಳಿದುಕೊಳ್ಳೋ ತಿಳಿದುಕೊಳ್ಳ ತಿಳಿದುಕೋಬೇಕು ಅನ್ನುವ ಆಸೆ ಇರೋದ್ರಿಂದ ಭಾರತದ ವಂಶಸ್ಥನೇ. ಅಂದ್ರೆ ನಿನಗೂ ಸಹ ಜ್ಞಾನ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ ಅಲ್ವಾ, ಅದಕ್ಕೋಸ್ಕರನೇ ಈ ದಿವ್ಯ ದೃಷ್ಟಿಯನ್ನ ನನಗೆ ಕೊಡ್ಸಿದ್ಯಾ ಅಲ್ವಾ. ಹಾಗಾಗಿ ಈಗ ನಾನು ಹೇಳ್ತೀನಿ, ಈಗ ಏನಾಗುತ್ತೆ, ಇಷ್ಟೊತ್ತು ಏನಾಯ್ತೋ ಅದೇ ಬೇರೆ, ಈಗ ಏನಾಗುತ್ತೋ ಅದೇ ಬೇರೆ. ಆ ಕಥೆಯನ್ನ ನಿನಗೆ ಹೇಳ್ತೀನಿ ಕೇಳು. ಏನಾಗ್ತಿತ್ತು ಏನಾಗ್ತಿದೆ ಒಂದೂ ಗೊತ್ತಿಲ್ಲ ನಮಗೂನು, ನಮ್ಮ ದೇಹದಲ್ಲೂ ಅಷ್ಟೇ. ಅದಕ್ಕೋಸ್ಕರನೇ ಹೇಳುದು, ಈ ಭಗವದ್ಗೀತೆ ಏನಿದೆ ಇದು ಕೂತ್ಕೊಂಡು ಪಾರಾಯಣ ಮಾಡ್ಬೇಡಿ. ಪಾರಣೆ ಮಾಡಿ ಒಂದೊಂದು ಶ್ಲೋಕವನ್ನು ಸಹ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಯಾವ್ದ್ ಸರಿ ಯಾವ್ದ್ ತಪ್ಪು, ಹೇಗಿದೆ, ಏನಾಗ್ತಿದೆ, ಪ್ರತಿಯೊಂದನ್ನು ಸಹ ನೀವು ತಿಳ್ಕೋಬೇಕು. ಅದಕ್ಕೆ ಹೇಳಿದ್ದು, ಈ ಮಹಾಭಾರತವನ್ನ ನಾವು ಓದ್ಬೇಕಾದ್ರೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯಾದಂತಹ ಅನುಭವ ಬರ್ತಾ ಇರತ್ತೆ. ನಾನು ನನ್ನ ಮನಸ್ಸಿನಲ್ಲಿ ಅಂದ್ರೆ ಒಳ್ಳೇದು ಕೆಟ್ಟದ್ರ ಮಧ್ಯ
ಭಗವಂತನನ್ನ ನಿಲ್ಲಿಸಿ ನನ್ನ ಚಿಂತನೆಯನ್ನ ಮಾಡ್ತಾ ಇದ್ದೀನಿ ಅಂದಾಗ ನನ್ನ ತಲೆಯಲ್ಲಿ ಯಾವುದೋ ವಿಷಯ ಓಡ್ಬೋದು, ನಿಮ್ಮ ತಲೆಯಲ್ಲಿ ಬೇರೆ ಯಾವುದೋ ವಿಷಯ ಓಡಬಹುದು ಅಲ್ವಾ? ಅಧರ್ಮ ಅಂದ ತಕ್ಷಣ ಕೌರವರು ಅಂದ ತಕ್ಷಣ ನನ್ನ ತಲೆಯಲ್ಲಿ ಬೇರೆ ಎಕ್ಸ್ ವೈ ಝೆಡ್ ಬಂದ್ರೆ ನಿಮ್ಮ ತಲೆಯಲ್ಲಿ ಎ ಬಿ ಸಿ ಬರ್ಬೋದು. ಹಾಗಾಗಿ ಈ ಮಹಾಭಾರತ ಅಥವಾ ಈ ಭಗವದ್ಗೀತೆ ಏನಿದೆ, ಇದರಲ್ಲಿ ನಾವು ಯೋಚನೆ ಮಾಡುವ ಶೈಲಿಯಲ್ಲಿ ನಾವು ಇದರ ಅರ್ಥವನ್ನ ತಿಳಿದುಕೊಳ್ತಾ ಹೋಗ್ತೀವಿ. ಹಾಗೆಯೇ ಸೇನಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಅಂದ್ರೆ ಆ ರಥವನ್ನ 2 ಸೈನ್ಯಗಳ ಮಧ್ಯೆಯಲ್ಲಿ ನಿಲ್ಸಿದ್ದಾನೆ. ನೀನೇ ಯೋಚನೆ ಮಾಡು, ನೀನು ಧರ್ಮ ಮಾರ್ಗವಾಗಿ ಹೋಗ್ತೀಯಾ, ಅಧರ್ಮ ಮಾರ್ಗವಾಗಿ ಹೋಗ್ತೀಯಾ ಅಂತ. ಈಗ 25ನೇ ಶ್ಲೋಕ ಹೇಳ್ತಾ ಇದೆ, ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಚೈತಾನ್ ಸಮವೇತಾನ್ ಕುರುನಿಧಿ. ಇಲ್ಲಿ ಗುಡಾಕೇಶ ಅಂದ್ರೆ ಗುಡಾಖ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ನಿದ್ರೆ ಅಂತ, ನಿದ್ರೆಯನ್ನ ಗೆದ್ದವನು ಗುಡಾಕೇಶ. ಇಲ್ಲಿ ಯಾಕೆ ನಿದ್ರೆಯನ್ನ ಗೆದ್ದವನು ಅಂತ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ನಮಗೆ ಜ್ಞಾನ ಬೇಕು ಅಂದಾಗ ನಾವು ಆ ನಿದ್ರೆಯನ್ನ ಗೆದ್ದಾಗ ಮಾತ್ರ ಸಾಧ್ಯ ಅಲ್ವಾ? ನಿದ್ರೆಯನ್ನ ಬಿಟ್ಟು ನಮ್ಮ ಸಾಧನೆಯತ್ತ ನಾವು ದಾರಿ ತೋರಿಸಿದಾಗ ಮಾತ್ರ ನಾವು ನಮ್ಮ ಸಾಧನೆಯನ್ನ ತಲುಪೋದಿಕ್ಕೆ ಸಾಧ್ಯ. ಯಾರೇ ಆಗ್ಬೋದು, ವಿದ್ಯಾರ್ಥಿಗಳಾಗಬಹುದು, ಸಾಧಕರಾಗಿರಬಹುದು. ನಾನು 8 ಗಂಟೆ ಮಲ್ಕೊಂತೀನಪ್ಪ, ಟೈಮಿಗೆ ಊಟ ಮಾಡ್ತೀನಪ್ಪ, ಆರಾಮಾಗಿರ್ತೀನಪ್ಪ, ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತೀನಪ್ಪ, ಈ ರೀತಿ ಎಲ್ಲ ನನ್ನ ಮನಸ್ಥಿತಿ ಇದ್ದಾಗ ನಿನಗೆ ಸಾಧನೆ ಮಾಡೋದಿಕ್ಕೆ ಸಮಯ ಎಲ್ಲಿದೆ? ನೀನು ಸಾಧನೆ ಮಾಡ್ಬೇಕು ಅಂದಾಗ ನಿದ್ದೆಯನ್ನ ಗೆಲ್ಲಬೇಕು ಅಲ್ವಾ? ಮಕ್ಳು ಓದ್ತಾರೆ, ಎಷ್ಟು ಹೊತ್ತು ಓದ್ತಾರಪ್ಪ ಅಂದ್ರೆ, ಈಗಿನ ಕಾಲದ ಮಕ್ಕಳಂತೂ 2 ಗಂಟೆ 3 ಗಂಟೆವರೆಗೂ ಓದ್ತಾರೆ. ಯಾಕೆ? ಅವರೂ ಸಹ ವಿದ್ಯೆಯಲ್ಲಿ ಸಾಧನೆ ಮಾಡಬೇಕು ಅಂದ ತಕ್ಷಣ. ಹಾಗೇನೆ ಇಲ್ಲಿ ಅರ್ಜುನನ ಗುಡಾಕೇಶ ಅನ್ನೋದಿಕ್ಕೆ ಇನ್ನೊಂದು ಅರ್ಥ, ಅವನೂ ಸಹ ನಿದ್ಯೆಯನ್ನ ಗೆದ್ದವನು. ಅಂದ್ರೆ ಭಗವಂತ ಅವನನ್ನೇ ಆರಿಸ್ಕೋಬೇಕು ಪಾಂಡವರಲ್ಲಿ ಅನ್ನೋದಕ್ಕೆ ಅವನಲ್ಲೂ ಕೆಲವು ಗುಡ್ ಕ್ವಾಲಿಟೀಸ್ ಇತ್ತು ಅಂತ ಹೇಳ್ತಾರಲ್ಲ, ಆ ಗುಡ್ ಕ್ವಾಲಿಟೀಸ್ ನಲ್ಲಿ ಇದೂ ಸಹ ಒಂದು. ಅವನು ನಿದ್ರೆಯನ್ನ ಗೆದ್ದವನು. ಭೀಷ್ಮ ದ್ರೋಣ ಪ್ರಮುಖತಃ. ಭೀಷ್ಮ ಆಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ರೂ ಇದ್ರು. ಸಮವೇಶಾಂ ಎಲ್ಲರ, ಛ ಅಂದ್ರೆ ಕೂಡ, ಮಹೀಕ್ಷಿತಾಂ ಅಂದ್ರೆ ಅವರ ಎದುರಿನಲ್ಲಿ, ಉವಾಚ ಹೇಳಿದನು, ಪಾರ್ಥ ಪಾರ್ಥ ನೀನ್ ಹೇಳಿದೆಯಲ್ಲ ಅದಕ್ಕೆ ನಿಲ್ಸಿದೀನಿ, ಪಶ್ಯ ಅಂದ್ರೆ ನೋಡು, ಏತಾನ್ ಅವರೆಲ್ಲರನ್ನ, ಸಮವೇತಾನ್ ನೆರೆದು, ಕುಶಾನ್ ಅಂದ್ರೆ ಕುಲದ ಸದಸ್ಯರು ಅಂತ ಹೇಳ್ತಾರೆ. ಅಂದ್ರೆ ಇವನು ಹೇಳ್ದ, ನೀನು ತೆಗೆದುಕೊಂಡು ಹೋಗಿ ನನ್ನ ರಥವನ್ನ 2 ಸೇನೆಯೋರ್ ಭಯೋರ್ ಮಧ್ಯೆ ಅಂತ ಹೇಳ್ತಾನೆ. ಅಲ್ಲಿ ಸೇನೆಯ ಮಧ್ಯದಲ್ಲಿ ನಿಲ್ಸು ಅಂತ ಹೇಳ್ತಾನೆ. ಹಾಗೇನೆ ಅಚ್ಯುತ ಅಂತ ಹೇಳ್ತಾನೆ. ಅಂದ್ರೆ ನಿನಗೆ ಚ್ಯುತಿ ಇಲ್ಲ, ತಗೊಂಡು ಹೋಗಿ ನಿಲ್ಸು ನನ್ನ ರಥವನ್ನ ಅನ್ನುವ ಅಹಂಭಾವವನ್ನ ಹೇಳ್ತಾನೆ. ಅವನು ಅಹಂಭಾವ ತೋರಿಸಿದ ತಕ್ಷಣ ಅಲ್ಲಿ ಅವನಿಗೆ ಗೊತ್ತಾಗತ್ತೆ, ಅಯ್ಯೋ ಭೀಷ್ಮ ದ್ರೋಣ ಪ್ರಮುಖತಃ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ನನ್ನ ತಾತ ಅವರು, ನನ್ನನ್ನ ಆಡಿ ಬೆಳೆಸಿದವರು. ಅರ್ಜುನ ಅಂದ್ರೆ ಅವರಿಗೆ ಪಂಚಪ್ರಾಣ. ನನ್ನನ್ನ ಆಡಿ ಬೆಳೆಸಿದ್ದಾರೆ, ನನಗೆ ಪ್ರೀತಿಯನ್ನ ಕೊಟ್ಟಿದ್ದಾರೆ. ದ್ರೋಣಾಚಾರ್ಯರು ನನಗೋಸ್ಕರ ಇನ್ನೊಬ್ಬ ಶಿಷ್ಯನ ಬಳಿ ಹೆಬ್ಬೆಟ್ಟನ್ನೇ ಕಿತ್ಕೊಂಡ್ಬಿಟ್ರು ಏಕಲವ್ಯನ ಹತ್ರ. ಅಷ್ಟೊಂದು ಪ್ರೀತಿ ಪಾತ್ರರು. ಇವರ ಎದುರಿಗೆ ನಾನು ಯುದ್ಧ ಮಾಡ್ಬೇಕಾ? ಸರ್ವೇಶಾಂ, ಅಯ್ಯೋ ನನ್ ಮಕ್ಕಳು ಮೊಮ್ಮಕ್ಕಳು. ಗೊತ್ತಿರ್ಲಿಲ್ವಾ ಅವನಿಗೆ ಮುಂಚೆನೆ ಮಕ್ಳು ಬರ್ತಾ ಇದಾರೆ, ಮೊಮ್ಮಕ್ಳು ಬರ್ತಾ ಇದಾರೆ? ಗೊತ್ತಿತ್ತು ಅಲ್ವಾ? ನಮಗೂ ಹಾಗೇನೆ ಎಲ್ಲ ಗೊತ್ತಿರುತ್ತೆ. ಇದು ಧರ್ಮ ಮಾರ್ಗ, ಇದು ಅಧರ್ಮ ಮಾರ್ಗ, ಈ ಮಾರ್ಗದಲ್ಲಿ ನಡೆದ್ರೆ ಸರಿ, ಆ ಮಾರ್ಗದಲ್ಲಿ ನಡೆದ್ರೆ ತಪ್ಪು.
ಪ್ರತಿಯೊಂದು ಗೊತ್ತಿದ್ದರೂ ಸಹ ನಾವೂ ಸಹ ಧರ್ಮ ಮಾರ್ಗವನ್ನ ಬಿಟ್ಟು ಅರ್ಜುನನ ಹಾಗೆ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿದೀವಿ. ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ನಮಗೂ ಸಹ ಗೊತ್ತಾಗ್ತಾ ಇಲ್ಲ. ಅದಕ್ಕೇನೆ ಇಲ್ಲಿ ಹೃಷಿಕೇಶ ಅಂತ ಮತ್ತೆ ಉಪಯೋಗಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ನಾವು ಅವನಿಗೆ ಶರಣಾಗ್ಬೇಕು. ಅವನ ರಥದಲ್ಲಿರುವ ಒಂದೊಂದು ಕುದುರೆಗಳೇ ಇಂದ್ರಿಯಗಳು. ಆ ಇಂದ್ರಿಯಗಳ ಸಾರಥಿ ಭಗವಂತ ಆಗಿರ್ಬೇಕು. ಹಾಗೇನೆ ನಮ್ಮ ಆಲೋಚನೆಗಳು ಅನ್ನೋ ಆ ಕುದುರೆಗಳೇನಿದೆ ಅಥವಾ ಆಸೆ, ಕಾಮ ಪ್ರತಿಯೊಂದು ಆ ಹಿಡಿತವನ್ನ ನಾವು ಆ ಇಂದ್ರಿಯ ನಿಗ್ರಹವನ್ನ ಭಗವಂತನ ಕೈ ಕೊಡ್ಬೇಕು. ಭಗವಂತ ನನಗ್ ಗೊತ್ತಿಲ್ಲ. ನಾನು ಜಾತ್ರೆನಲ್ಲಿ ಹೋಗೋ ಪುಟ್ಟ ಮಗುವಿನ ಹಾಗೆ ನನಗಲ್ಲಿ ಚಾಕ್ಲೇಟ್ ನೋಡಿದ ತಕ್ಷಣ ಆಸೆ ಆಗತ್ತೆ. ಐಸ್ ಕ್ರೀಮ್ ನೋಡಿದ ತಕ್ಷಣ ಆಸೆ ಆಗುತ್ತೆ. ಇನ್ನೆಲ್ಲೋ ಗೋಲ್ಗಪ್ಪ ನೋಡಿದ ತಕ್ಷಣ ಅಮ್ಮ ನನಗೆ ಆ ನೀರ್ ಚೆನ್ನಾಗಿಲ್ಲ ಅಂದ್ರೂ ಸರಿ ನನ್ಗೆ ಅದೇ ಗೋಲ್ಗಪ್ಪ ಬೇಕು ಅಂತ ನಾನು ಆಸೆ ಪಡ್ತೀನಿ. ಆದ್ರೆ ನೀನು ಅಮ್ಮ ಹೇಗೆ ಕೈ ಹಿಡ್ಕೊಂಡು ದರ 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 ಇಳ್ಕೊಂಡು ಹೋಗ್ತಾಳೋ ಹಾಗೆ ನೀನು ನನಗೆ ಇದ್ಯಾವುದು ಬೇಡ, ಇದ್ಯಾವುದು ನಿಂದಲ್ಲ ಅಂತ ನನ್ನನ್ನು ನೀನು ಎಳ್ಕೊಂಡು ಹೋಗು. ಯಾಕೆಂದ್ರೆ ನನಗ್ ಗೊತ್ತಿದೆ ನೀನು ಕೈ ಹಿಡಿದು ನಡೆಸಿದಾಗ ಮಾತ್ರ ನಾನು ಒಳ್ಳೆ ಮಾರ್ಗಕ್ಕೆ ಹೋಗೋದಿಕ್ಕೆ ಸಾಧ್ಯ ಅಲ್ವಾ? ಶರಣಾಗತಿ ಶರಣಾಗತಿನೂ ಹೇಗೆ ಅಂದ್ರೆ ನನಗ್ ಗೊತ್ತಿಲ್ಲ ತಂದೆ. ನನ್ ಕೈಲಿ ಕೆಟ್ಟದ್ ಮಾಡಿಸ್ತಾ ಇದ್ಯಾ ಒಳ್ಳೇದ್ ಮಾಡಿಸ್ತಾ ಇದ್ಯಾ ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ನಾವು ದಡ್ರು ಅಂತ ಅರ್ಥ ಅಲ್ಲ. ಶರಣಾಗತಿ, ಕಂಪ್ಲೀಟ್ ಸರೆಂಡರ್. ಹೇಗೆ ಶರಣಾಗ್ಬೇಕು ಅಂದ್ರೆ ಅಮ್ಮ ನನ್ ಜಾತ್ರೆ ನೋಡ್ಬೇಕಷ್ಟೆ ಅಲ್ವಾ? ದಸರಾ ನೋಡ್ಬೇಕು. ದಸರಾ ಕರ್ಕೊಂಡ್ ಹೋಗಿ ನಾನು ಏನೂ ಕೇಳಲ್ಲ. ಕೆಲವು ಮಕ್ಳು ಹೇಳ್ತಾರಲ್ಲ ನಾನು ಏನೂ ಕೇಳಲ್ಲ. ನನಗ್ ಚಾಕ್ಲೇಟು, ಬಿಸ್ಕೆಟು ಏನು ಬೇಡ. ನನಗ್ ದಸರಾ ತೋರ್ಸು ಸಾಕು. ಹಾಗೇನೆ ನಮ್ಮ ಜೀವನದಲ್ಲೂ ಒಳ್ಳೆಯ ದರ್ಶನ ಮಾಡ್ಸು, ನಮಗೆ ಕೈ ಹಿಡಿದು ನಡೆಸು. ಹಾಗೇನೆ ನನ್ನಲ್ಲಿ ಯಾವುದೇ ರೀತಿಯಾದಂತಹ ದುರ್ಬುದ್ಧಿ ಇದ್ರೂನು ಸಹ ಶಿಕ್ಷೆ ಕೊಟ್ಟು, ಶಿಕ್ಷೆ ಅಂದ್ರೆ ಶಿಕ್ಷೆ ಅಲ್ಲ, ಅದು ಶಿಕ್ಷಣ. ಆ ಶಿಕ್ಷಣವನ್ನ ಕೊಟ್ಟು ನನ್ನನ್ನ ಸರಿದಾರಿಗೆ ತರಿಸಿ ನನ್ನನ್ನ ನಡೆಸು. ಆಗ ನಾನು ಸಹ ಅರ್ಜುನನ ಹಾಗೆ ಹಿಂದೆ ಇರ್ತೀನಿ. ನೀನ್ ನಡ್ಸ್ಕೊಂಡ್ ಹೋಗು ಅಂತ ನಾವು ಶರಣಾಗ್ಬೇಕು. ಹಾಗೇನೆ ಇಲ್ಲೂ ಅಷ್ಟೇ ಅರ್ಜುನ ನನ್ನ ರಥ ಅಂದ ತಕ್ಷಣ ಇಲ್ಲಿ ಭೀಷ್ಮ, ದ್ರೋಣ ಎಲ್ಲರೂ ಸಹ ಅಯ್ಯೋ ನನ್ನವ್ರು ಅವನಿಗೆ ಗೊತ್ತಿತ್ತು. ಗೊತ್ತಿದ್ದರೂ ಸಹ ಏನೂ ಮಾಡಲಾಗದಂತಹ ಅಸಹಾಯಕ ಸ್ಥಿತಿ ಅರ್ಜುನದ್ದು. ನಮ್ಮದು ಅಷ್ಟೇ ಅಸಹಾಯಕ ಸ್ಥಿತಿ. ಅಯ್ಯೋ ನನ್ ಮಕ್ಳು ದುಡ್ಡು ಕೇಳ್ತಾ ಇದಾರೆ. ನಾನ್ ಕೊಟ್ರೆ ಆಗಲ್ಲ. ಆದ್ರೆ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಆ ರೀತಿ ನನ್ಗೂ ಸಹ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಭಗವಂತ ಕೈ ಹಿಡಿದು ನೀ ನಡೆಸು ಅಂತ ಅವನನ್ನ ಕೇಳ್ಕೋಬೇಕು. ಅವನು ಹಿಡಿದು ನಡೆಸಿದಾಗ ಮಾತ್ರ ನಾವು ವಾಪಸ್ ಅರ್ಜುನನ ಹಾಗೆ ಧರ್ಮ ಮಾರ್ಗದಲ್ಲಿ ಬರಲು ಸಾಧ್ಯ. ಇಲ್ಲಿ ಅರ್ಜುನನು ಅಷ್ಟೇ ಧರ್ಮ ಮಾರ್ಗದಲ್ಲಿದ್ದ. ಆದ್ರೆ ಧರ್ಮದ ಮಾರ್ಗದಿಂದ ಹೊರ ಬಂದು ನಿಂತು ನೋಡ್ತಾ ಇದ್ದಾನೆ. ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ. ನಾವು ಸಹ ಅಷ್ಟೇ ಎಲ್ಲಿದ್ದೀವಿ, ಏನ್ ಮಾಡ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದೀವಿ. ಆದ್ರೆ ನಮ್ಮನ್ನು ಭಗವಂತ ಮತ್ತೆ ವಾಪಸ್ ಅರ್ಜುನನ ಹೇಗೆ ಕರೆತನ್ನೋ ಹಾಗೆ ನಮ್ಮನ್ನು ಕರೆತರ್ಲಿ. ನಮ್ ಕೈಲೂ ಒಳ್ಳೊಳ್ಳೆ ಕೆಲಸವನ್ನ ಧರ್ಮ ಮಾರ್ಗದಲ್ಲಿ ನಡೆಸುವಂತ ಕೆಲಸವನ್ನ ಮಾಡಿಸ್ಲಿ. ಹಾಗೇನೆ ನಮ್ಮನ್ನ ಏನಕ್ಕೆ ಹುಟ್ಟಿಸಿದಾನೆ ಗೊತ್ತಿಲ್ಲ. ಆ ನಮ್ಮ ಹುಟ್ಟಿಗೆ ಒಳ್ಳೆಯ ಕಾರಣ, ಒಳ್ಳೆಯ ಮಾರ್ಗ ಅವನೇ ತೋರಿಸ್ಲಿ ಅಂತ ಕೇಳ್ಕೊಳ್ಳೋಣ. ಐ ಹೋಪ್ ಇವತ್ತಿನ ಕ್ಲಾಸ್ ನಿಮಗಿಷ್ಟ ಆಯ್ತು ಅಂತ ಭಾವಿಸ್ತೀನಿ.